ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇದೊಂದು ವಿಡಿಯೋ ಬಂದುಬಿಟ್ಟು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ನಾಳೆ ಫಿಸಿಕ್ಸ್ ಎಕ್ಸಾಮ್ ಇದೆ. ಸೊ ಆ ಸ್ಟೂಡೆಂಟ್ಸ್ಗಳಿಗೆ ನಾನೊಂದು ಲಿಂಕನ್ನು ಶೇರ್ ಮಾಡ್ತೇನೆ. ಅದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸು ಫಿಕ್ಸ್ಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ. ಇದನ್ನು ನಾನು ಆ್ಯಕ್ಚುಲಿ ಆಲ್ರೆಡಿ ನಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೇನೆ. ಬಟ್ ಇದರಲ್ಲಿ ನೋಡಿ, ನಾನು ಇವಾಗ ಶೇರ್ ಮಾಡ್ತಾ ಇರೋ ಲಿಂಕಲ್ಲಿ ನೋಡಿ, ಈ ರೀತಿ ಇರುತ್ತೆ. 2 ಮಾರ್ಕ್ಸ್ ಫಿಕ್ಸ್ಡು ಕ್ವಶನ್ಸ್ ಇರುತ್ತೆ. ಅಂದರೆ ಇದೊಂದು ಕ್ವಶನ್ ಅಂತ ನಾನು ಬೇರೆ PDF ಅನ್ನು ಮಾಡಿದ್ದೇನೆ. ಇದರಲ್ಲಿ ಓನ್ಲಿ ಕ್ವಶನ್ಸ್ಗಳಿರುತ್ತೆ, ಸರಿನಾ? ಸೊ ಎಷ್ಟು ಚಾಪ್ಟರ್ಗಳಿದೆ ಇಲ್ಲಿ ನೋಡಿ: ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆಟಮ್ಸ್, ಸೆಮಿಕಂಡಕ್ಟರ್, ಇಲೆಕ್ಟ್ರಾನಿಕ್ಸ್, ಎಲ್ಲ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ. ಓಕೆ, ಸೊ ಅದೇ ರೀತಿ ನಾನು ಕೆಲವೊಂದು ಕ್ವಶನ್ಸ್ಗಳು, ಎಕ್ಸ್ಟ್ರಾ ಕ್ವಶನ್ಸ್ ಇರ್ಬೋದು, ಎರಡೂ PDF ಅನ್ನು ನೋಡ್ಕೊಳ್ಳಿ. ಓಕೆ, ಯಾವುದಾದ್ರೂ ಎಕ್ಸ್ಟ್ರಾ ಕ್ವಶನ್ ಇದ್ದರೆ ಅದನ್ನು ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಒಂದು 7 ಚಾಪ್ಟರ್ಸನ್ನು ಚೂಸ್ ಮಾಡಿಕೊಂಡು ಅದರಿಂದ ಕೆಲವೊಂದು ಕ್ವಶನ್ಸಿಗೆ ಆನ್ಸರನ್ನು ಕೊಟ್ಟಿದ್ದೇನೆ, ಸರಿನಾ? ಆ PDF ಕೂಡ ಇದೆ. ಫಸ್ಟ್ ನೀವು ಕ್ವಶನ್ಸನ್ನು ನೋಡ್ಕೊಳ್ಳಿ. ಇನ್ ಕೇಸ್ ಎರಡರಲ್ಲಿ ಕಾಮನ್ ಆಗಿ ಇರೋದನ್ನು ಫಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ಮಾಡಿ ದಯವಿಟ್ಟು. ಇದು 2 ಮಾರ್ಕ್ಸ್, ಸರಿನಾ? ಅದಾದ ನಂತರ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಇದು ನೋಡಿ, ಚಾಪ್ಟರ್ ವೈಸ್ ಟೋಟಲ್ ನಾನು 6 ಚಾಪ್ಟರ್ಸನ್ನು ಮಾಡಿದ್ದೇನೆ 3 ಮಾರ್ಕ್ಸಿಂದ. ಇಲ್ಲಿ ನೋಡಿ, ಈ ಥರ ಇರುತ್ತೆ. ಫಸ್ಟ್ ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ 3 ಮಾರ್ಕ್ಸ್ನ ಟೋಟಲು 6 ಕ್ವಶನ್ಸ್ ಇದೆ. ಓಕೆ, ಇದು ಬಿಟ್ಟು ನಿಮಗೆ ಬೇರೆ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಓಕೆ, ಇದು ಬಿಟ್ಟು ಇದು ನಾನು ಚಾಪ್ಟರ್ ವೈಸ್ ಮಾಡಿದ್ದೇನೆ. ಇಲ್ಲಿ ನೋಡಿ, 3 ಮಾರ್ಕ್ಸು ಸೆಕೆಂಡ್ ಚಾಪ್ಟರ್. ಈಗ ಸೆಕೆಂಡ್ ಚಾಪ್ಟರ್ಗೆ ಹೋದರೆ ನಿಮ್ಗೆ ಯಾವುದು ಬರುತ್ತೆ? ಫಿಸಿಕ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅರೌಂಡ್ 10 ಕ್ವಶನ್ಸ್ ಇದೆ. ಇದನ್ನು ಮಾಡಿ. ಇದೆಲ್ಲದ್ರದ್ದು ಲಿಂಕನ್ನು, ಅಂದರೆ ಕಂಪ್ಲೀಟ್ ಡ್ರೈವಿನ ಲಿಂಕನ್ನು ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡ್ತೇನೆ. ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ? ಅದಾದ ನಂತರ 5 ಮಾರ್ಕ್ಸ್ ಫಿಕ್ಸ್ಡ್. ಇಲ್ಲಿ ನೋಡಿ, ಇಲ್ಲಿ 5 ಮಾರ್ಕ್ಸ್ ಫಿಕ್ಸ್ಡು ಚಾಪ್ಟರ್ ವೈಸ್ ಕ್ವಶನ್ಸು ಇದೆ. ಇಲ್ಲಿ ನೋಡಿ, ಇದು ಫಸ್ಟ್ ಚಾಪ್ಟರ್ ಯಾವುದು? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಇದು ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಸರಿನಾ? ಸೊ ನಾನು ಮತ್ತೊಂದು ಹೇಳೋದು, ಇದರಲ್ಲಿ ಓನ್ಲಿ ಕ್ವಶನ್ಸನ್ನು ಮಾತ್ರ ರೆಫರ್ ಮಾಡಿ. ಯಾಕೆಂದರೆ ಆನ್ಸರ್ ಕಂಪ್ಲೀಟ್ಲಿ ಡೆರೈವೇಷನ್ ಇಲ್ಲ ಇದರಲ್ಲಿ. ಜಸ್ಟ್ ಕ್ವಶನ್ಸನ್ನು ರೆಫರ್ ಮಾಡಿದರೆ ಸಾಕು ನೀವು. ಓಕೆ, ಸೊ ಆ ಕ್ವಶನ್ಸ್ ಇದು PDF ನಾನು ಬೇಕಾದರೆ ಸಪ್ರೇಟಾಗಿ ಬೇರೆ ಹಾಕ್ತೇನೆ. ಸೊ ಇದು 5 ಮಾರ್ಕ್ಸ್ ಇದು, ಸರಿನಾ? ಸೊ ಇದ್ರ ಇದನ್ನು ಕೂಡ ಅದರಲ್ಲಿ ಇರುತ್ತೆ. 5 ಮಾರ್ಕ್ಸ್ ಇದು PDF ನಿಮಗೆ ಅಲ್ಲಿ ಸಿಗುತ್ತೆ. ಅದಾದ ನಂತರ ಇಲ್ಲಿ ನೋಡಿ, ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಬೇಕಾ? ಮಾಡಲ್ ಕ್ವಶನ್ ಪೇಪರ್ ಇಲ್ಲಿದೆ. ಮಾಡಲ್ ಕ್ವಶನ್ ಪೇಪರ್ 1, 2, 3. ಅದಾದಮೇಲೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್, ನಿಮ್ಮದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಇದೆ. ಪ್ಲಸ್ 2015ಇಂದ 22ವರೆಗೆ ಸಾಲ್ವ್ ಆಗಿರುವಂಥ ಎಲ್ಲ ಪೇಪರ್ಸ್ ಇದೆ. ಇದರಲ್ಲಿ ಕೆಲವೊಂದಿಷ್ಟು ಡಿಲೀಟೆಡ್ ಪೋರ್ಷನ್ ಕೂಡ ಇನ್ಕ್ಲೂಡ್ ಆಗಿದೆ. ಯಾಕಂತ ಕೇಳಿದರೆ, ಇದರಲ್ಲಿ ಇರೋದು 2015ಇಂದ 22ವರೆಗೆ ಎಲ್ಲ ಪೇಪರು ಕೂಡ ಇನ್ಕ್ಲೂಡ್ ಆಗಿದೆ. ಇದನ್ನು ಕೂಡ ಮಾಡಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಕೆಲವೊಂದು ಎಕ್ಸ್ಟ್ರಾ ಇದೆ, ಇದರಲ್ಲಿ ಇಲ್ಲ. ಅದು ಅಂದರೆ 23, 24, 25 ಕೆಲವೊಂದು ಎಕ್ಸ್ಟ್ರಾ ಕ್ವಶನ್ಸನ್ನು ಕೇಳಿದ್ದಾರೆ. ಅದು ಈ PDF ಅಲ್ಲಿ ಇಲ್ಲ. 2015ಇಂದ 22ವರೆಗೆ ಯಾವುದೆಲ್ಲ ಬೇಕು ಎಲ್ಲದೂ ಇದರಲ್ಲಿದೆ, ಇನ್ಕ್ಲೂಡಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಇದೆ. ಕೆಲವೊಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಇದೆ. ನಾನು ಹೇಳೋದು ಎಕ್ಸ್ಟ್ರಾ ಕ್ವಶನ್ಸನ್ನು ನೋಡಬೇಡಿ, ಸರಿನಾ? ಎಕ್ಸ್ಟ್ರಾ ಕ್ವಶನ್ಸನ್ನು ನೋಡಬೇಡಿ. ಇದರಲ್ಲಿ ಯಾವ್ದು ಡಿಲೀಟ್ ಆಗಿದೆ ಅದನ್ನು ಬಿಟ್ಟುಬಿಡಿ. ಇದರಲ್ಲಿ ಇರೋವಂಥದ್ದನ್ನು, ಅಂದರೆ ಎಕ್ಸ್ಟ್ರಾ ಕ್ವಶನ್ಸನ್ನು ಬಿಟ್ಟುಬಿಡಿ, ಆಯಿತಾ? ಆ್ಯಂಡ್ 23, 24, 25 ಯಾವುದಾದ್ರೂ ಇದರಲ್ಲಿ ಮಿಸ್ ಆಗಿದ್ರೆ ಅದನ್ನು ನೋಡ್ಕೊಳ್ಳಿ. ಇದು 15ಇಂದ 22ವರೆಗೆ ಯಾವ್ಯಾವುದಿದೆ ಅದೆಲ್ಲದು ಕೂಡ ಸಾಲ್ವ್ ಆಗಿದೆ ವಿತ್ ಸೊಲ್ಯೂಷನ್ ಇದರಲ್ಲಿದೆ. ಆಮೇಲೆ 23, 24, 25, 26 ಇದೆಯಲ್ಲ, ಅದೆಲ್ಲ ನಾನು ಆ್ಯಕ್ಚುಲಿ ಈ 2 ಮಾರ್ಕ್ಸು 3 ಮಾರ್ಕ್ಸು ಇದರಲ್ಲೆಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ, ಸರಿನಾ? 5 ಮಾರ್ಕ್ಸ್ ಇದು ಓನ್ಲಿ ಕ್ವಶನ್ಸನ್ನು ಓದ್ಕೊಳ್ಳಿ ಸಾಕು. ನೀವು ಆನ್ಸರ್ಸ್ ಬೇಕಾದರೆ ನಿಮ್ಮದೇ ಕಾಲೇಜಲ್ಲಿ ಕೊಟ್ಟಿದ್ದಾರಲ್ಲ ಡಿರೈವೇಷನ್, ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಸೆಂಟಮ್ ಪೇಪರ್ ಫಿಸಿಕ್ಸ್ ಲಾಸ್ಟ್ ಇಯರ್ ಯಾರಿಗೆ ಸೆಂಟಮ್ ಔಟ್ ಬಂದಿತ್ತು ಫಿಸಿಕ್ಸಲ್ಲಿ, ಅದೆಲ್ಲ ಪೇಪರ್ಸು ಇದರಲ್ಲಿದೆ. ಇಲ್ಲಿ ನೋಡಿ, ವಿತ್ ಆನ್ಸರ್ಸ್ ಕೂಡ ಇದೆ. ಅದೆಲ್ಲದನ್ನು ಕೂಡ ಇದರಲ್ಲಿ ಇಟ್ಟಿದ್ದೇನೆ. 3 ಸೆಂಟಮ್ ಪೇಪರ್ ಇದೆ, ಆಯಿತಾ? ಆಮೇಲೆ ಬೋರ್ಡಿಂದ ರಿಲೀಸ್ ಆದಂತಹ ಕ್ವಶನ್ ಬ್ಯಾಂಕ್ ಅದು ಕೂಡ ಇದರಲ್ಲಿದೆ. ಇಲ್ಲಿ ನೋಡಿ, ಕರ್ನಾಟಕ ಸ್ಟೇಟ್ ಬೋರ್ಡಿಂದ ರಿಲೀಸ್ ಆದಂಥ ಕ್ವಶನ್ ಬ್ಯಾಂಕು ಕೂಡ ಇದರಲ್ಲಿದೆ. ಸೊ ಇದರ ಕಂಪ್ಲೀಟ್ ಲಿಂಕನ್ನು ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಹಾಕ್ತೇನೆ. ಯಾರ್ಯಾರಿಗೆ ಇನ್ನೇನು ಬೇಕು ಸರ್, ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕಾ, MCQ ಮಾಡಬೇಕಾ, ಬೇರೆ ಏನಾದರೂ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ನಾನು ಕಮೆಂಟನ್ನು ನೋಡಿ ಇವತ್ತು ಸಂಜೆ ಒಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸು MCQನು ಅದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಯಾಕೆ ಕೇಳಿದರೆ, ನಿಮಗೀಗ ಬೋರ್ಡಿಂದ ಬಂದಿದೆ ನೋಡಿ ಕ್ವಶನ್ ಬ್ಯಾಂಕು, ಅದನ್ನೇ ಡಿಸ್ಕಸ್ ಮಾಡಿದರೂ ಸಾಕು. ಆಲ್ಮೋಸ್ಟ್ ಹೆಚ್ಚಿನ ಕ್ವಶನ್ಸ್ಗಳು ತುಂಬ ಇದೆ ಅವರದ್ದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಅದನ್ನು ಇದು ಮಾಡಿದರೂ ನಿಮಗೆ ಔಟ್ ಆಫ್ 10 to 15 ಏನೂ ಪ್ರಾಬ್ಲಮ್ ಇಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಬೇಕಾದರೆ ಅದನ್ನು ಡಿಸ್ಕಸ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಸರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಅಂತ, ಅದನ್ನು ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ ಇದರ ಲಿಂಕನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಹಾಕಿರ್ತೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ 2 ಮತ್ತು 3 ಮಾರ್ಕ್ಸಿಗೆ ನಾನು ಹೇಳೋದು, ನಿಮಗೆ 2 ಮತ್ತು 3 ಮಾರ್ಕ್ಸಿಗೆ ಇಲ್ಲಿದೆ ಆಲ್ರೆಡಿ ನಿಮ್ಮದು ಏನು ಹೇಳ್ತಾರೆ ಆನ್ಸರ್ಸ್ ಇದೆ. 2 ಮತ್ತು 3 ಮಾರ್ಕ್ಸಿಗೆ ಅದನ್ನು ನಿಮಗೆ ಅಪ್ಲೋಡ್ ಆಗ್ತಾ ಇದೆ, ಕಳಿಸ್ತೇನೆ. ಓಕೆ, ಸೊ ಯಾವ್ದು ಹೇಳಿ, ಇದು ಸೆಕೆಂಡ್ PUC ಫಿಸಿಕ್ಸ್
2 ಮಾರ್ಕ್ಸಿಗೆ ಕೂಡ ಇಲ್ಲಿ ಆನ್ಸರ್ ಇದೆ, ಕ್ವಶನ್ಸು ಇದೆ. 3 ಮಾರ್ಕ್ಸಿಗೆ ಕೂಡ ಇಲ್ಲಿ ವಿತ್ ಕ್ವಶನ್ ಆನ್ಸರ್ ಇದೆ. ಇದರಲ್ಲಿ 5 ಮಾರ್ಕ್ಸ್ ಇದ್ದಿದೆ, ಇನ್ನೊಂದು ಅಪ್ಲೋಡ್ ಆಗ್ತಾ ಇದೆ ವಿತ್ ಸೊಲ್ಯೂಷನ್ ಅದಿದೆ. ಮತ್ತು ನಿಮಗೆ ಕ್ವಶನ್ ಬ್ಯಾಂಕ್ ಬೇಕಾದರೆ ಕ್ವಶನ್ ಬ್ಯಾಂಕ್ ಇದೆ, ಪ್ರಿಪ್ರೇಟರಿ ಪೇಪರ್ ಇದೆ, 2015 to 22 ಸೊಲ್ಯೂಷನ್ಸ್ ಇದೆ. ಇದೆಲ್ಲದನ್ನು ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇದೇ ರೀತಿ ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲದನ್ನು ಮಾಡ್ತಾ ಇರ್ತೇನೆ. ಈಗ ನಿಮ್ಮದು ಫಿಸಿಕ್ಸ್ ಎಕ್ಸಾಮ್ ಅದು ಇಮಿಡಿಯೇಟಾಗಿ ಯಾವುದಿದೆ ಅದನ್ನು ಕೂಡ ಮಾಡ್ತಾ ಇರ್ತೇನೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.